ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಅಡಿಕೆ ಮತ್ತು ತೆಂಗು ಇರುವಂತಹ ಒಂದು ತೋಟದ ಜೊತೆಗೆ ಸಣ್ಣ ಹಂಚಿನ ಮನೆ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಓಕೆ, ಮೊದಲಿಗೆ ಈ ಜಾಗದ ಆಪೋಸಿಟ್ ಅಲ್ಲಿ ಈ ರೀತಿಯಾಗಿ ಸ್ವಲ್ಪ ದೂರ ಮಾತ್ರ ಮಣ್ಣಿನ ರಸ್ತೆ ಇದ್ದು ನಂತರದಲ್ಲಿ ಕಾಂಕ್ರೀಟ್ ರೋಡ್ ಕಂಟಿನ್ಯೂ ಆಗಿದೆ. ಹಾಗೆಯೇ ಇಲ್ಲಿ ಸೆಕ್ಯೂರ್ ವೈಸ್ ನಾವು ನೋಡೋದಾದರೆ ಸಂಪೂರ್ಣವಾಗಿ ಈ ಒಂದು ಜಾಗದ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ಜಾಗದ ಒಳಗೆ ಪ್ರವೇಶ ಆಗೋದಕ್ಕಿಂತ ಮೊದಲು ಈ ರೀತಿಯಲ್ಲಿ ಮೇನ್ ಗೇಟ್ ವ್ಯವಸ್ಥೆಯನ್ನು ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ವೀಕ್ಷಕರೇ, ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ಸಾಕಷ್ಟು ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡಬಹುದು. ಮೊದಲಿಗೆ ಈ ಒಂದು ಜಾಗದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಹಚ್ಚ ಹಸಿರಿನ ವಾತಾವರಣದ ಜೊತೆಗೆ ಸಾವಿರಾರು ಅಡಿಕೆ, ತೆಂಗು, ರಬ್ಬರ್, ಪೆಪ್ಪರ್ ಇನ್ನಿತರ ಗಿಡಮರಗಳನ್ನು ನೋಡಬಹುದಾಗಿದ್ದು ಇದು ಒಳ್ಳೆಯ ಆದಾಯ ಬರುವಂತಹ ಪ್ರಾಪರ್ಟಿ ಆಗಿರುತ್ತದೆ. ಅಷ್ಟು ಮಾತ್ರ ಅಲ್ಲದೆ ಈ ಜಾಗದಲ್ಲಿ ಒಂದು ಹಂಚಿನ ಮನೆ ಇದ್ದು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡುವ ಪರ್ಪಸ್ಗಾಗಿ ಈ ರೀತಿಯಾದಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಹುಡುಕ್ತಾ ಇರ್ತಾರ ಅಂಥವರಿಗೆ ಈ ಒಂದು ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಎನಿವೇಸ್, ಮೊದಲಿಗೆ ಈ ಒಂದು ಜಾಗದ ಬಗ್ಗೆ ನಾವು ನೋಡುವುದಾದರೆ 2.34 ಎಕರೆ ಪಟ್ಟ ಜಾಗ, 0.75 ಎಕರೆ ಕುಮ್ಕಿ ಜಾಗ ಒಳಗೊಂಡಿರುವಂತಹ ಈ ಒಂದು ಪ್ರಾಪರ್ಟಿ ಟೋಟಲ್ ಆಗಿ 3.09 ಎಕರೆ ಇರುತ್ತದೆ. ಮತ್ತು ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದು ನೀವು ಇಮಿಡಿಯೇಟ್ ಆಗಿ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬಹುದು. ಓಕೆ, ಇಲ್ಲಿ ನೋಡಬಹುದು ವೀಕ್ಷಕರೇ, ಈ ಜಾಗದಲ್ಲಿ ಇರುವಂತಹ ಹಂಚಿನ ಮನೆ ಹೊರಭಾಗದಿಂದ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ. ಹಾಗೆಯೇ ಈ ಮನೆ ಕೂಡ ತುಂಬ ಚೆನ್ನಾಗಿದ್ದು ಇದರಲ್ಲಿ ನೀವು ವಾಸ ಕೂಡ ಇರಬಹುದು. ಹಾಗೆಯೇ ಮನೆಯ ಆಪೋಸಿಟ್ ಅಲ್ಲಿ ಬಟ್ಟೆ ಒಗೆಯುವ ಕಲ್ಲು, ಬಾವಿ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಈ ಒಂದು ಪ್ರಕೃತಿಯ ಸೊಬಗನ್ನು ಕೂಡ ನೋಡ್ತಾ ಇರಬಹುದು, ಎಷ್ಟು ಸುಂದರವಾಗಿದೆ ಅಂತೇಳಿ. ಯಾರೆಲ್ಲ ಸಿಟಿ ಲೈಫ್ ನಮಗೆ ಸಾಕಾಗಿದೆ, ನೆಕ್ಸ್ಟ್ ನಾವು ಒಂದು ಹಳ್ಳಿಯ ಶೈಲಿಯಲ್ಲಿ ಇರುವಂತಹ ಒಂದು ಜಾಗವನ್ನ ಖರೀದಿ ಮಾಡಬೇಕು ಅಂತೇಳಿ ಹುಡುಕ್ತಾ ಇರ್ತಾರ ಅಂತವರಿಗೆ ಈ ಒಂದು ಜಾಗ ಹೇಳಿ ಮಾಡಿಸಿದ್ದ ಹಾಗಿದೆ. ವೀಕ್ಷಕರೇ, ಇಲ್ಲಿ ನಾವು ನೋಡ್ತಾ ಇರುವಂತಹ ಅಡಿಕೆ ಮರಗಳಿಗೆ 10 ವರ್ಷಗಳಾಗಿದ್ದು ಸುಮಾರು 700 ಅಡಿಕೆ ಗಿಡಗಳಿಂದ ಫಲಗಳು ಬರುತ್ತವೆ. ಹಾಗೆಯೇ ಇದರೊಟ್ಟಿಗೆ ಈ ಜಾಗದಲ್ಲಿ ಬೆಳೆದಿರುವಂತಹ ರಬ್ಬರ್ ಮರಗಳಿಗೆ 9 ವರ್ಷಗಳು ಆಗಿರುತ್ತದೆ. ಈಗ ನಾವು ನೋಡ್ತಾ ಇರುವಂತಹ ಈ ತೋಟದಲ್ಲಿ ಈಗ ಆಲ್ರೆಡಿ ಒಂದಷ್ಟು ಫಲಗಳೆಲ್ಲ ಬಂದು ಉತ್ತಮವಾದಂತಹ ಆದಾಯವನ್ನು ಗಳಿಸಬಹುದಾದಂತಹ ಒಳ್ಳೆಯ ಪ್ರಾಪರ್ಟಿ ಇದಾಗಿರುತ್ತದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಈ ಜಾಗದಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಬಾವಿ ಇರುತ್ತದೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಉಚಿತ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಕೂಡ ಇರುತ್ತದೆ. ಮತ್ತೆ ಈ ಬಾವಿಯ ಸಮೀಪದಿಂದ ನಮಗೆ ಆಪೋಸಿಟ್ ಅಲ್ಲಿ ಮನೆ ಕೂಡ ಕಾಣಿಸ್ತದೆ. ಹಾಗೆಯೇ ಈ ಜಾಗದಲ್ಲಿ ಬೋರ್ವೆಲ್ ಜೊತೆಗೆ ಬಾವಿ ಇರುವುದರಿಂದ ಇಲ್ಲಿ ಯಾವುದೇ ತರ ನಿಮಗೆ ನೀರಿನ ಸಮಸ್ಯೆ ಇರೋದಿಲ್ಲ. ವೀಕ್ಷಕರೇ, ಈ ಒಂದು ಜಾಗದಲ್ಲಿ ನಾವು ಒಟ್ಟು 1000 ಅಡಿಕೆ ಗಿಡಗಳು, 350 ರಬ್ಬರ್ ಮರಗಳು, 40 ತೆಂಗಿನ ಮರಗಳು, 30 ಕಾಳು ಮೆಣಸಿನ ಗಿಡಗಳು, ಬಾಳೆ ಗಿಡ ಇನ್ನಿತರ ಗಿಡ ಮರಗಳನ್ನು ಈ ಜಾಗದಲ್ಲಿ ನೋಡಬಹುದು. ಎನಿವೇಸ್, ಈ ಒಂದು ಜಾಗದ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ನಿಯರ್ ಕೆರ್ವಾಶೆ ಕಾರ್ಕಳದಲ್ಲಿ ಈ ಒಂದು ಪ್ರಾಪರ್ಟಿ ಇರುತ್ತದೆ. ಬಜಗುಳಿ ಸಿಟಿಯಿಂದ 6 ಕಿಲೋಮೀಟರ್, ಹಾಗೆಯೇ ಸೋಲಾಪುರ ಕುದುರೆಮುಖ ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟರ್ ಮತ್ತು ಆಗುಂಬೆ ಕೋಲೂರು ಸ್ಟೇಟ್ ಹೈವೇಯಿಂದ 0.5 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಪ್ರಾಪರ್ಟಿ ಇರುತ್ತದೆ. ನೆಕ್ಸ್ಟ್ ಈ ಜಾಗದ ಸೇಲಿಂಗ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 1 ಕೋಟಿ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಾಕಷ್ಟು ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.